ಏನು ಹಾಕಿದ್ದ? ಮನೆಗೆ ಹೋಗೋಣ ಅಂತ ಕಳಿತು ಕಲೆಕ್ಷನ್ಸ್. ಹಾಯ್ ಆಲ್, ವೆಲ್ಕಮ್ ಟು ಮಿನಿಸ್ಟ್ ಕನ್ನಡ. ಇವತ್ತು ನಾವು ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಅಂದರೆ ನಾನು, ವಿರಾಧ್ಯ ಮತ್ತು ನನ್ನ ಹಸ್ಬೆಂಡ್. ಸ್ವಲ್ಪ ಶಾಪಿಂಗ್ ಇತ್ತು, ಜ್ಯುವೆಲ್ಲರಿ ಪರ್ಚೇಸ್ ಇತ್ತು. ಸೊ ಏನಕ್ಕಾಗಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಮನೆಯಿಂದ ಹೊರಟಿದ್ವಿ. ಶಿವಮೊಗ್ಗದಲ್ಲಿ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಜ್ಯುವೆಲ್ಲರ್ ಶಾಪಿಗೆ ಹೋದ್ವಿ. ಮನೆಯಲ್ಲಿ ಮೊದಲೇ ಕಲ್ಯಾಣ್ ಜ್ಯುವೆಲ್ಲರ್ಸ್ ಆಗ್ಬೋದಾ, ಮಲಬಾರ್, ಜಾಯಲುಕಾಸ್ ಅಥವಾ ತನಿಷ್ಕ್ ಆಗ್ಬೋದಾ ಅಂತೆಲ್ಲ ಡಿಸೈಡ್ ಮಾಡಿ ಲಾಸ್ಟಿಗೆ ತನಿಷ್ಕ್ಗೆ ಹೋಗೋಣ ಅಂತ ಹೋದ್ವಿ. ಗೋಲ್ಡ್ ಕಲೆಕ್ಷನ್ಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು. ವಿರಾಧ್ಯನ್ಗೆ ಚೆನ್ನಾಗಿರುವ ಇಯರಿಂಗ್ ತಗೊಳ್ಳೋಣ ಅಂತ ವಿಸಿಟ್ ಮಾಡಿದ್ವಿ. ಇವಾಗಷ್ಟೇ 2 ವರ್ಷ ತುಂಬಿದ್ರಿಂದ ಸ್ವಲ್ಪ ಮೀಡಿಯಂ ಸೈಜ್ ಗೋಲ್ಡ್ ಇಯರಿಂಗ್ ತಗೊಳ್ಳೋಣ ಅಂತ ತುಂಬ ಕಲೆಕ್ಷನ್ಸ್ ತೋರಿಸಿದ್ರು. ಡೈಮಂಡಲ್ಲಿ, ಗೋಲ್ಡಲ್ಲಿ ಮತ್ತು ಸ್ಟೋನ್ ಬಂದುಬಿಟ್ಟು ಬೇರೆ ಬೇರೆ ಥರ ಇತ್ತು. ಹಾಗೆ ಬೇರೆಲ್ಲ ಗೋಲ್ಡು ನೆಕ್ಲೆಸ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಯಾವ ಥರ ಇದೆ ಅಂತ ಹಾಗೆ ಮೇಲ್ಮೇಲೆ ನೋಡ್ತಾ ಬಂದೆ. ಹಾಗೆ ರೆಗ್ಯುಲರ್ ಕಾಲು ಕೆಜಿಗಳು ಇದೆಯಾ ಅಂತಲೂ ಕೇಳಿದೆ. ಬಟ್ ಅಲ್ಲಿ ರೆಗ್ಯುಲರ್ ಇಲ್ಲ, ಫಂಕ್ಷನ್ಸಿಗೆ ಹಾಕೋದಷ್ಟೇ ಇದೆ ಅಂತ ಹೇಳಿದ್ರು. ಅದರಲ್ಲಿ ಸ್ಟೋನ್ ಎಲ್ಲ ಬಂದು ತುಂಬ ಗ್ರ್ಯಾಂಡ್ ಆಗಿತ್ತು. ಕೆಲವೊಂದು ಗೋಲ್ಡ್ ಡಿಸೈನ್ಸು, ನೆಕ್ಲೆಸ್ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ. ಈ ಜ್ಯುವೆಲ್ಲರಿ ಶಾಪಲ್ಲಂತೂ 1 ಗಂಟೆಗಿಂತ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಾವು ಲೇಡೀಸ್ ಅಂತೂ ಬಟ್ಟೆ ಶಾಪು ಅಥವಾ ಜ್ಯುವೆಲ್ಲರಿ ಶಾಪಿಗೆ ಹೋದರೆ ಬೇಗ ಬರುವ ಮಾತೇ ಇಲ್ಲ. ಯಾಕೆಂದರೆ ಅಲ್ಲಿ ಡಿಸೈನ್ಸ್ ಒಂದಕ್ಕಿಂತ ಇನ್ನೊಂದು ಚಂದ ಕಣ್ಣಿಗೆ ಕಾಣ್ತಾ ಇರ್ತದೆ. ಇಲ್ಲಿ ನಾನು ಕೂಡ ಹಾಗೇನೆ ಮಾಡಿದೆ. ಒಂದು ಇಯರಿಂಗ್ ಸೆಲೆಕ್ಟ್ ಮಾಡಬೇಕಾದ್ರೆ ಇನ್ನೊಂದು ತುಂಬ ಚೆನ್ನಾಗಿದೆ, ಬೆಟರ್ ಇದೆ ಅಂತ ಅನಿಸ್ತಿತ್ತು. ಲಾಸ್ಟಿಗೆ ನಾನು ಹುಬ್ಬಿ ಇಬ್ಬರು ಮಾತುಕತೆ ಮಾಡಿ ಇಬ್ಬರಿಗೂ ಇಷ್ಟ ಆಗುವಂಥ ಇಯರಿಂಗ್ ಸೆಲೆಕ್ಟ್ ಮಾಡಿದ್ವಿ. ಚೆನ್ನಾಗಿದೆ ಸ್ಮೈಲ್ ಮಾಡಿ. ಕೊನೆಗೆ ಬಿಲ್ ಪೇಮೆಂಟ್ ಮಾಡಿ ಜ್ಯುವೆಲ್ಲರ್ ಪರ್ಚೇಸ್ ಆಯಿತು. ಕೊನೆಗೆ ಒಂದು ಸ್ಕೀಮ್ ಬಗ್ಗೆ ಹೇಳಿದರು. ಮಂತ್ಲಿ ಇಷ್ಟು ಪೇಮೆಂಟ್ ಮಾಡಿದರೆ 1 ವರ್ಷಕ್ಕೆ ಇಂತಿಷ್ಟು ಅಮೌಂಟ್ ಕಲೆಕ್ಟ್ ಆಗಿ ಸೊ ಅದರ ಮೇಲೆ ಇಂಟ್ರೆಸ್ಟ್ ಸಿಗುತ್ತೆ. ಹಾಗೆ ನಮಗೆ ಡಿಸ್ಕೌಂಟ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಇದು ಸ್ಕೀಮು. ಮಂತ್ಲಿ 2000 ಕೂಡ ಪೇ ಮಾಡ್ಬೋದು, ಮ್ಯಾಕ್ಸಿಮಮ್ 1 lakh ಕೂಡ ಪೇ ಮಾಡ್ಬೋದು. ವರ್ಷ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಗೋಲ್ಡ್ ಕಾಯಿನ್ ಕೂಡ ತೆಗೆದಿಟ್ಕೋಬೋದು. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸೇವಿಂಗ್ ಆಗುತ್ತೆ ಅಂತ ಹೇಳಿ ಒಂದು ಸ್ಕೀಮ್ನ ಓಪನ್ ಮಾಡಿದ್ವಿ. ಚಟ್ಟೆ ಮುಟ್ಟಕ್ಕೆ ಕೂತ್ಕ, ಚಟ್ಟೆ ಮುಟ್ಟಕ್ಕೆ. ಓ ಕರೆಕ್ಟು, ಸರಿ ಮಾಡು ಬಟ್ಟೆ ಎಲ್ಲ. ಹಾಯ್ ಮಾಡೊಂದು. ಸೂಪರ್. ಜ್ಯುವೆಲ್ಲರಿ ಶಾಪಿಂದ ಬರೋ ಹೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ ಅಲ್ಲೇ ಹತ್ತಿರ ಇದ್ದ ವೆಜ್ ಹೋಟೆಲಿಗೆ ಹೋದ್ವಿ. ಫಸ್ಟಿಗೆ ನಾವು ಕಾರ್ನ್ ಸೂಪ್ ಅಂತ ಆರ್ಡರ್ ಮಾಡಿದ್ವಿ. ಬಟ್ ನಂಗೆ ಅಷ್ಟು ಟೇಸ್ಟ್ ಅಂತ ಅನಿಸಿಲ್ಲ. ಸೊ ಅಪ್ಪ ಮಗಳು ಇಬ್ಬರು ಕೂತ್ಕೊಂಡು ಖಾಲಿ ಮಾಡಿದ್ರು. ನೆಕ್ಸ್ಟು ಹೈದರಾಬಾದ್ ವೆಜ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ವಿ. ಈಗ ನಾವು ಸಿಟಿ ಸೆಂಟರ್ ಕಡೆ ಹೋಗ್ತಾ ಇದ್ದೀವಿ. ಏನಾದರೂ ಚೆನ್ನಾಗಿ ಕಲೆಕ್ಷನ್ಸ್ ಇದ್ದರೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವುಡ್ಲ್ಯಾಂಡ್ ಸಿಟಿ ಸೆಂಟರಲ್ಲಿ ಸೂಪರ್ ಬಜಾರ್ ಇತ್ತು. ಡ್ರೆಸ್ ಕಲೆಕ್ಷನ್ ನೋಡೋಕ್ಕೆ ಅಂತ ಹೋದೆ. ಸೊ ಒಂದು ಡ್ರೆಸ್ಸು ಸ್ವಲ್ಪ ಇಷ್ಟ ಆಯಿತು. ಸಿಂಪಲ್ ಆಗಿ ಬೆಸ್ಟ್ ಪ್ರೈಸಲ್ಲಿ ಇತ್ತು. 2 ಸಲ ನೋಡಿ ಥಿಂಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿದೆ. ಸಿಂಪಲ್ ಆಗಿ ಒಂಥರ ಚೆನ್ನಾಗಿತ್ತು. ಒಳ್ಳೆಯ ಕಾಟನ್ ಚೂಡಿದಾರ್ಗಳು ಬೆಸ್ಟ್ ಪ್ರೈಸಲ್ಲಿ ಇತ್ತು. ಈ ಕಾಫಿ ಕಪ್ಪು ಒಂಥರ ಚೆನ್ನಾಗಿತ್ತು, ಬಟ್ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತು. ಆ ಸ್ಮೈಲಿ ಸ್ಟಿಕ್ಕರ್ ಇದೆಯಲ್ಲ, ನೋಡಲಿಕ್ಕೆ ಒಂಥರ ಚಂದ ಕಾಣಿಸ್ತಿದೆ.
ಚಾರ್ಜೆ ಇದೊಂದು ತಗೊಂಬನ ತಗ. ಯಾವ್ದು ಬೇಕು? ಫ್ಯೂಸ್ ಇದೊಂದು ತಗೊಂಬನ. ಎಂತಂದು ವಿರಾಧ್ಯ ತೋರ್ಸು. ಇದಾ? ಎಂತ ಇದು? ಎಂತದು? ಹಾಂ ಎಂಥದ್ದು? ಜೋರಾಗಿ ಹೇಳು. ಸೀರೆ. ವಾವ್, ಕರೆಕ್ಟ್, ಹೌದಲ್ಲ. ಇದೆಂಥದ್ದು? ಚೂಡಿದಾರ? ಚೂಡಿದಾರ, ಚೂಡಿ ಚೂಡಿ. ಏನು ಹಾಕಿದ್ದ? ಬಾ ಬಾ, ಓಡಿ ಓಡಿ ಬಾ. ಸೀರೆಯಾ? ಚೆನ್ನಾಗಿದೆಯಾ? ಓಡಿ ಬಾ ವಿರೋಧಿ, ತಾಟ ಬಾ, ಹೋಗೋಣ. ಹಾಗೆ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋದ್ವಿ. ಡೆಕಾಥ್ಲಾನಿಗೆ ಹೋಗಬೇಕಿತ್ತು. ಸೊ ಮೇಲೆ ಹೋದಾಗ ಕೆಳಗಡೆ 3 ಜನ ಹುಡುಗಿಯರು ಡಿಫ್ರೆಂಟಾಗಿ ಫೋಟೋಶೂಟ್ ಮಾಡ್ತಾಯಿದ್ರು. ಈ ಡೆಕಾಥ್ಲಾನಲ್ಲಿ ಪರ್ಚೇಸ್ ಮಾಡಿದ ವಸ್ತುಗಳಿದೆಯಲ್ಲ, ಸ್ವಲ್ಪ ಲೈಫ್ ಲಾಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಲೈಕ್ ಬಟ್ಟೆಗಳಾಗಿರ್ಬೋದು, ಸ್ಪೋರ್ಟ್ಸ್ ಐಟಮ್ಗಳಾಗಿರ್ಬೋದು, ಶೂ, ಸೈಕಲ್ ಎಲ್ಲನೂ ಹೆಚ್ಚಿನ ವಸ್ತುಗಳು ಲೈಫ್ ಲಾಂಗ್ ಬರುತ್ತೆ. ಸ್ವಲ್ಪ ಪ್ರೈಸ್ ಹೈ ಇದ್ರೂ ಕ್ವಾಲಿಟಿ ಅಂತೂ ಬೆಸ್ಟ್ ಆಗಿರುತ್ತೆ. ಅದು ಬೇಕಾ? ತೋರಿಸು. ಹಾಂ ಹಾಂ. ಅಲ್ಲಿ ನಾನು ವಿರಾಧನಿಗೆ ಒಂದು ಆಪ್ಷನ್ ಕೊಟ್ಟೆ, ನಿಮಗೆ ಯಾವ ಬಾಲು ಇಷ್ಟ ಆಗುತ್ತೆ ಅದನ್ನೇ ತಗೋ ಅಂತ ಹೇಳಿ. ಅವಳು ಎಲ್ಲ ಬಾಲನ್ನು ನೋಡಿ ಚೆಕ್ ಮಾಡಿ ಎಲ್ಲನೂ ಬೇಕು ಅಂತ ಹೇಳಕ್ಕೆ ಶುರು ಮಾಡಿದ್ಲು. ಕೊನೆಗೆ ನಾವೇ ವಿರಾಧನಿಗೆ ಮೀಡಿಯಂ ಸೈಜ್ ಬಾಲು ಸೆಲೆಕ್ಟ್ ಮಾಡಿದ್ವಿ. ತಗ ನೋಡಿ, ಅವಳು ಸೆಲೆಕ್ಟ್ ಮಾಡ್ಕೊಂಡ. ಯಾವ್ದು ಬೇಕೇ? ಇದು ಬೇಕಾ? ಇದು ಚೆನ್ನಾಗಿದೆ. ಇದೆ ತಗಮ್ಮನ, ಇದು ಚೆನ್ನಾಗಿದೆ. ಕೆಂಪು ಕಲರ್ ಚೆನ್ನಾಗಿದೆ. ಇದೆ ಆವಿರಾಧ್ಯ, ತೋರಿಸು. ಬಾಲ್ ತೋರಿಸು. ಚೆನ್ನಾಗಿದೆ, ಸೂಪರ್ ಇದ್ದು ಕಲೆಕ್ಷನ್ಸ್. ಎಲ್ಲ ಫ್ಲೋರಿಗೂ ವಿಸಿಟ್ ಮಾಡಿ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಈ ಸಿಟಿ ಸೆಂಟರ್ ಇರೋದು ಶಿವಮೊಗ್ಗದಲ್ಲಿ, ಸಾಗರದಲ್ಲಿ ಇಲ್ಲ. ನಾನು ಮಂಗಳೂರಲ್ಲಿದ್ದಾಗ ಸಿಟಿ ಸೆಂಟರ್ ವಿಸಿಟ್ ಮಾಡ್ತಾ ಇದ್ದೆ, ಬಟ್ ಶಿವಮೊಗ್ಗದ್ದು ಫಸ್ಟ್ ಟೈಮ್ ಹೋಗಿರೋದು. ಸಿಟಿ ಸೆಂಟರಿಂದ ಹೊರಗೆ ಬರುವಾಗ ಸಂಜೆ ಆಗಿತ್ತು. ಸೊ ಹೋಗೋ ದಾರಿಯಲ್ಲಿ ಒಂದು ತಂತಿ ಬೇಲಿ ಇಂಡಸ್ಟ್ರಿಗೆ ವಿಸಿಟ್ ಕೊಟ್ವಿ. ನಮ್ಮ ತೋಟಕ್ಕೆ ಹೊಸದಾಗಿ ತಂತಿ ಬೇಲಿ ಹಾಕಬೇಕಾಗಿತ್ತು. ಸೊ ಪರ್ಚೇಸ್ ಮಾಡೋಕ್ಕೆ ಆ ಇಂಡಸ್ಟ್ರಿಗೆ ವಿಸಿಟ್ ಮಾಡಿದ್ವಿ. ಬೇಕಾದ್ದೆಲ್ಲ ಶಾಪಿಂಗ್ ಮಾಡಿ ಹಾಗೆ ಮನೆಗೆ ಹೊರಟ್ವಿ. ಇಲ್ಲಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.